ಯಾರ ಮಡದಿ ಯಾರ ಮಂಚದ ಸರಕೋ, ಗಂಡನನ್ನು ಬಿಟ್ಟು ಬಂದ ಇವಳದ್ದು ಒಂದು ಬದುಕೋ. ಇವಳ ಹೆಸರು ಮೀನಾ ಸೋನಿ, 25 ವರ್ಷ ವಯಸ್ಸು. ಉತ್ತರ ಪ್ರದೇಶದ ಝಾನ್ಸಿಯ ಖಾಸಗಿ ಸ್ಕೂಲೊಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ಇವಳಿಗೆ ಮದುವೆಯಾದ್ರೂ ಇನ್ನೂ ಮಕ್ಕಳಾಗಿರ್ಲಿಲ್ಲ. ಇವಳ ಗಂಡ ಕೂಡ ಸ್ಕೂಲ್ ಟೀಚರ್ ಆಗಿದ್ದ. ಇಬ್ಬರ ಜೀವನ ಚೆನ್ನಾಗೇ ಇತ್ತು. ಹೀಗಿರುವಾಗಲೇ ಮೀನಾ ಕೆಲಸ ಮಾಡ್ತಿದ್ದ ಸ್ಕೂಲಲ್ಲಿ ಸ್ಕೂಲ್ ಡೇ ಫಂಕ್ಷನ್ ಇತ್ತು. ಸಂಜಯ್ ವರ್ಮಾ ಅನ್ನೋನು ಸೂಟು ಬೂಟು ಹಾಕೊಂಡು ತನ್ನ ಐಷಾರಾಮಿ ಕಾರಿಂದ ಇಳಿದಿದ್ದ. ಹೇಳ್ಬೇಕು ಅಂದ್ರೆ ಸಂಜಯ್ ಒಬ್ಬ ಬಿಲ್ಡರ್, ಕೋಟ್ಯಾಧಿಪತಿ. ಝಾನ್ಸಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದ. ಹೀಗಿದ್ದ ಸಂಜಯ್ ಸ್ಕೂಲ್ ಡೇ ಫಂಕ್ಷನ್ ನಲ್ಲಿ ಟೀಚರ್ ಮೀನಾಳ ಬ್ಯೂಟಿಗೆ ಮನಸೋತಿದ್ದ. ಸ್ಕೂಲ್ ಡೇ ದಿನ ಇಬ್ಬರ ಕಣ್ಣೋಟಗಳು ಒಂದಾಗಿದ್ವು. ಮಧ್ಯಾಹ್ನದ ಹೊತ್ತಿಗಾಗ್ಲೇ ಇಬ್ಬರ ಮೈಕೈಗಳು ಟಚ್ ಆಗಿದ್ವು. ಸಂಜೆ ವೇಳೆಗಾಗ್ಲೇ ಇಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ವು. ಇತ್ತ ಸಂಜಯ್ಗೂ ಮದುವೆಯಾಗಿತ್ತು. ಮೀನಾಗೆ ಗಂಡನಿದ್ರು ಮತ್ತೊಬ್ಬನ ಆಸೆಯಲ್ಲಿದ್ಲು. ಆಗ ಫೋನಲ್ಲಿ ಶುರುವಾದ ಇಬ್ಬರ ಲವ್ ಸಿನಿಮಾ, ರೆಸ್ಟೋರೆಂಟ್, ಹೋಟೆಲ್ ಅಂತೆಲ್ಲ ಸುತ್ತಾಡೋವರೆಗೂ ಬಂದಿತ್ತು. ಹೀಗೆ 3 ತಿಂಗಳು ಇಬ್ರು ಬಹಳ ಕ್ಲೋಸ್ ಆಗೇ ಇದ್ರು. ಆದ್ರೆ ಮೀನಾ ಮಾತ್ರ ತನ್ನ ಮೈನ ಟಚ್ ಮಾಡೋಕೆ ಸಂಜಯ್ಗೆ ಚಾನ್ಸ್ ಕೊಟ್ಟಿರ್ಲಿಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರೋಣ ಅಂತ ದಿನಗಳನ್ನ ತಳ್ತಾ ಬಂದಿದ್ಲು. ಯಾಕಂದ್ರೆ ಸಂಜಯ್ನ ಕಾಡಿಸಿ ಪೀಡಿಸಿದ ಬಳಿಕ ಮನಸಾರೆ ಅವನಿಗೆ ಅವಳ ಅಂಗಾಂಗವನ್ನ ಉಣಬಡಿಸಬೇಕು ಅನ್ನೋದು ಮೀನಾ ಪ್ಲಾನ್ ಆಗಿತ್ತು. ಹೀಗಾಗಿ ಮೀನಾ ಸಂಜಯ್ನ ಮೀಟ್ ಆಗೋಕೆ ಬಂದಾಗ್ಲೆಲ್ಲ ಟ್ರಾನ್ಸ್ಪರೆಂಟ್ ಸೀರೆಯಿಟ್ಟು ಹೊಕ್ಕಳು ಕಂಡು ಕಾಣದಂತೆ, ಸೊಂಟ ಎದ್ದು ಕಾಣುವಂತೆ ಸೀರೆಯಿಟ್ಟು ಬರ್ತಿದ್ಲು. ಅಲ್ಲದೆ ತನ್ನ ಕಣ್ಣೋಟದಲ್ಲೇ ಸಂಜಯ್ನ ಕಾಮೋದ್ರೇಕಗೊಳಿಸಿ ಅವನನ್ನ ಹುಚ್ಚನನ್ನಾಗಿಸ್ತಿದ್ಲು. ಆಗಾಗ ಸಂಜಯ್ ಕಂಟ್ರೋಲ್ ತಪ್ಪಿ ಮೀನಾ ಕೈ ಹಿಡ್ಕೊಂಡ್ರು ಮೀನಾ ಮಾತ್ರ ಮೀನಿನಂತೆ ಕೈಜಾರಿ ಹೋಗ್ತಿದ್ಲು. ಒಂದು ದಿನ ಸಂಜಯ್ ಟೀಚರ್ ಮೀನಾಳನ್ನ ತನ್ನ ಪ್ರೈವೇಟ್ ಫ್ಲಾಟ್ಗೆ ಕರ್ಕೊಂಡು ಹೋಗಿದ್ದ. ಇವತ್ತು ಹೇಗಾದ್ರೂ ಸರಿ ಮೀನಾಳ ಸೊಂಟವನ್ನ ಹಿಂಡಿ ಅವಳ ಕಾಮನರಗಳಲ್ಲಿರೋ ಕಾಮವೀಣೆಯನ್ನ ಮೀಟ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ದ. ಮೀನಾನ ಬೆತ್ತಲಾಗಿ ನೋಡ್ತಾ ಅವಳನ್ನ ಅನುಭವಿಸ್ಬೇಕು ಅಂತ ಅನ್ಕೊಂಡಿದ್ದ. ಸಂಜಯ್ ಕರೀತಿದ್ದಂತೆ ಯಾಕೆ ಏನು ಅಂತ ಕೇಳದೆ ಮೀನಾ ಸಂಜಯ್ ಫ್ಲಾಟ್ಗೆ ಹೋಗಿದ್ಲು. ರೂಮ್ ನಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದ ಸಂಜಯ್ ಬಲವಂತವಾಗಿ ಮೀನಾನ ಕಾಮೋತ್ಸವಕ್ಕೆ ಆಹ್ವಾನಿಸಿದ್ದ. ಟೀಚರ್ನ ಬಿಗಿದಪ್ಕೊಂಡು ಲಿಪ್ ಲಾಕ್ ಮಾಡಿದ್ದ. ಮೀನಾ ಒಪ್ಕೊಳ್ತಾಳೆ, ಹೇಗಿದ್ರು ಎಂಜಾಯ್ ಮಾಡ್ಬೇಕು ಅಂತ ಸಂಜಯ್ ಅನ್ಕೊಂಡಿದ್ದ. ಆದ್ರೆ ಇಲ್ಲೇ ಸಂಜಯ್ಗೆ ದೊಡ್ಡ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಸಂಜಯ್ ಬಲವಂತವಾಗಿ ತಬ್ಕೊಂಡು ಮುತ್ತು ಕೊಡ್ತಿದ್ದಂತೆ ಮೀನಾ ಗೊಳೋ ಅಂತ ಅಳೋಕೆ ಶುರು ಮಾಡಿದ್ಲು. ಮೀನಾ ಕಣ್ಣೀರು ಹಾಕ್ತಿದ್ದಂತೆ ಅವಳ ಕಣ್ಣೀರು ಒರೆಸಿದ ಸಂಜಯ್, ನಾನು ನಿನಗೆ ಮೋಸ ಮಾಡಲ್ಲ, ನಿನ್ನ 2ನೇ ಮದುವೆ ಆಗ್ತೀನಿ, ಬಂಗ್ಲೆ, ಫ್ಲಾಟ್, ಒಡವೆ ಏನ್ ಬೇಕೋ ಕೇಳು ಕೊಡಿಸ್ತೀನಿ, ನೀನು ನಿನ್ನ ಗಂಡನನ್ನ ಬಿಟ್ಟು ಬರ್ತೀಯಾ ಅಂತ ಕೇಳಿದ್ದ. ಸಂಜಯ್ ಹೀಗೆ ಆಫರ್ ಕೊಡ್ತಿದ್ದಂತೆ ಮಿಂಚುಳ್ಳಿ ಮೀನಾ, ನೀನು ಮದುವೆ ಆಗ್ತೀನಿ ಅಂದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ನಿನಗೋಸ್ಕರ ಎಂತಹ ರಿಸ್ಕ್ ಬೇಕಾದ್ರೂ ತಗೊಳ್ಳೋಕೆ ರೆಡಿ ಇದ್ದೀನಿ ಅಂತ ಅಂದಿದ್ಲು. ಕಾಮದ ಹಸಿವಿನಿಂದ ಬರಗೆಟ್ಟಿದ್ದ ಸಂಜಯ್, ನಾನು ಕೂಡ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಅಂತ ಹೇಳಿ ಮೀನಾಳಿಗೆ ಹಣದ ಆಸೆಯನ್ನ ತೋರಿಸಿದ್ದ. ಆಗ್ಲೇ ಮೀನಾ ಬ್ಯಾಗಲ್ಲಿ ಲಂಚ್ ಬಾಕ್ಸ್ ಇಟ್ಕೊಂಡು ಬಂದು, ತಿಂಗಳು ಬಂದ್ರೆ 8,000 ಸಂಬಳಕ್ಕೆ ಕೈ ಚಾಚೋ ಬದುಕು ನನಗೆ ಬೇಡ ಅಂತ ನಿರ್ಧರಿಸಿದ್ಲು. ಕ್ಯಾಲ್ಕುಲೇಟೆಡ್ ಜೀವನ ಬೇಡ ಅನ್ಕೊಂಡ ಮೀನಾ ಗಂಡನಿಗೆ ಮೋಸ ಮಾಡಿ ಸಂಜಯ್ ಜೊತೆ ಬೆತ್ತಲಾಗೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. ಹೀಗೆ ಮೀನಾ ಮಿಲನ ಮಹೋತ್ಸವಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಸಂಜಯ್ ಅವಳ ರೆಡ್ ಕಲರ್ ಟ್ರಾನ್ಸ್ಪರೆಂಟ್ ಸೀರೆಯನ್ನ ಕದಡಿದ್ದ. ಅದೇ ದಿನ ಮೀನಾ ತನ್ನ ಹಸಿ ಬಿಸಿ ಮೈನ ಸಂಜಯ್ಗೆ ಧಾರೆ ಎರೆದಿದ್ಲು. ಕಾಮೋನ್ಮಾದದಲ್ಲಿ ತೇಲಾಡ್ತಿದ್ದ ಸಂಜಯ್ ಹಾಗೂ ಮೀನಾಗೆ ಇದು ಮೊದಲ ಮಿಲನ ಮಹೋತ್ಸವವಾಗಿದ್ರು. ಇಬ್ರಿಗೂ ಇದು ಸೆಕೆಂಡ್ ಹನಿಮೂನ್ ಅನ್ನೋ ರೇಂಜ್ಗೆ ಇಬ್ರು ಸೇರಿ ಎಂಜಾಯ್ ಮಾಡಿದ್ರು. ಸಂಜಯ್ ಹಾಗೂ ಮೀನಾ ಮೊದಲ ಮಿಲನ ಮಹೋತ್ಸವದ ಬಳಿಕ ಸಂಜಯ್ ಕಾರ್ ಡ್ರೈವರ್ ಯೋಗೇಶ್ ಕಾರು ಹಾಕೊಂಡು ಬಂದು ಮೀನಾಳನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಹೋಗಿ ಸಂಜಯ್ ಇರ್ತಿದ್ದ ಫ್ಲಾಟ್ಗೆ ಡ್ರಾಪ್ ಮಾಡ್ತಿದ್ದ. ಸಂಜಯ್ಗೆ ಟೀಚರ್ ಮೀನಾ ತನ್ನ ಅಂಗಸೌಷ್ಠವನ್ನ ಧಾರೆ ಎರೆದು ಸುಸ್ತಾಗಿ ಮನೆಗೆ ಬರ್ತಿದ್ಲು. ಮೀನಾ ಗಂಡ ಮಕ್ಕಳಿಗೆ ಪಾಠ ಮಾಡಿ ಬರ್ತಿದ್ರೆ ಇತ್ತ ಮೀನಾ ಇಟ್ಕೊಂಡವನಿಗೆ ನೆಲಗಬಡಿಯ ಪಾಠ ಮಾಡಿ ಬರ್ತಿದ್ಲು. ಇಲ್ಲಿಂದಲೇ ಇವಳ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿತ್ತು. ಮೈ ಮೇಲೆ ಕಾಸ್ಟ್ಲಿ ಸೀರೆಗಳು ನಲಿದಾಡಿದ್ವು, ಚಿನ್ನಾಭರಣಗಳು ಕುಣಿದಾಡಿದ್ವು, ಕೈ ತುಂಬಾ ಕಾಸು ಹರಿದಾಡೋಕೆ ಶುರುವಾಗಿತ್ತು. ತನಗೆ ಇಷ್ಟ ಬಂದಂತೆ ಶಾಪಿಂಗ್ ಮಾಡೋಕೆ ಮೀನಾ ಶುರು ಮಾಡಿದ್ಲು. ಇತ್ತ ಪತ್ನಿಯ ನಡವಳಿಕೆ ಹಾಗೂ ಚಿನ್ನಾಭರಣಗಳನ್ನು ನೋಡಿ ಅನುಮಾನಗೊಂಡ ಗಂಡ, ಇಷ್ಟೊಂದು ಹಣ ನಿನಗೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ದ. ಅದಕ್ಕೆ ಮೀನಾ ಹಾರಿಕೆಯ ಉತ್ತರ ಕೊಟ್ಟು ಸುಮ್ಮನಾಗಿದ್ಲು. ಆದ್ರೆ ಕೆಲ ದಿನಗಳ ಬಳಿಕ ಮೀನಾ ಕೆಲಸ ಮಾಡ್ತಿದ್ದ ಸ್ಕೂಲ್ ನಲ್ಲಿ ತನಗೆ ಗೊತ್ತಿರೋರ ಮೂಲಕ ಮೀನಾ ಮಂಚದಾಟದ ಬಗ್ಗೆ ಗಂಡನಿಗೆ ಗೊತ್ತಾಗಿ ಒಳಗೊಳಗೆ ಕುಗ್ಗಿ ಹೋಗಿದ್ದ. ಮೀನಾ ಮಂಚದಾಟ ಗೊತ್ತಾದ ದಿನ ಸೀದಾ ಮನೆಗೆ ಬಂದು ಪತಿರಾಯ ಇವಳ ಕಪಾಳಕ್ಕೆ ಬಾರಿಸಿದ್ದ. ಆಗ ಮೀನಾ, ನೀನು ಬೇಡ, ನೀನು ಕಟ್ಟಿರೋ ತಾಳಿನೂ ಬೇಡ ಅಂತ ತಾಳಿ ಕಿತ್ತೆಸೆದು ಮೀನಾ ಮನೆ ಹೊಸ್ತಿಲು ದಾಟಿದ್ಲು. ಗಂಡನನ್ನ ಬಿಟ್ಟು ಹೊರಗೆ ಬಂದ ಮೀನಾ ಮತ್ತಷ್ಟು ಕುಲಗೆಟ್ಟು ಹೋಗಿದ್ಲು. ಸಂಜಯ್ ಜೊತೆ ಸೇರಿ ಕುಡಿಯೋದು ಕಲಿತಿದ್ಲು. ಸಂಜಯ್ ಜೊತೆಗಿನ ರತಿ ಕ್ರೀಡೆ, ಕುಡಿತ, ಪಬ್ ಕ್ಲಬ್ ಅಂತ 1 ವರ್ಷದವರೆಗೂ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಆದ್ರೆ ಸಂಜಯ್ ಮಾತ್ರ ಮದುವೆ ಬಗ್ಗೆ ಏನೊಂದು ಮಾತಾಡಿರ್ಲಿಲ್ಲ. ನಿನಗೋಸ್ಕರ ಗಂಡನನ್ನ ಬಿಟ್ಟು ಬಂದೆ, ಸ್ಕೂಲಲ್ಲಿ ಎಲ್ರು ನನ್ನ ಸಂಜಯ್ ಕೀಪ್ ಅಂತ ಅಂತಿದ್ರು, ನಾನು ತಲೆ ಕೆಡಿಸ್ಕೊಂಡಿಲ್ಲ, ನನ್ನ ಯಾವಾಗ ಮದುವೆ ಆಗ್ತೀಯಾ ಅಂತ ಸಂಜಯ್ನ ಮೀನಾ ಆಗಾಗ ಪ್ರಶ್ನೆ ಮಾಡ್ತಿದ್ಲು. ಆದ್ರೆ ಸಂಜಯ್ ನಿನ್ನ ಜೊತೆಗಿನ ಅಫೇರ್ ಬಗ್ಗೆ ನನ್ನ ಹೆಂಡತಿಗೆ ಗೊತ್ತಾಗಿ ಮನೆಯಲ್ಲಿ ಗಲಾಟೆ ಮಾಡಿದ್ಲು. 2 ಬಿಟ್ಟು
ಬಾಯಿ ಮುಚ್ಚಿಸಿದೀನಿ. ಈಗ ನಿನ್ನ ಮದುವೆ ಆದ್ರೆ ಅವಳು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೋಗ್ತಾಳೆ, ನನ್ನ ಜೊತೆ ನನ್ನ ಮಕ್ಕಳು ಬೀದಿಗೆ ಬರ್ತಾವೆ, ಇದೆಲ್ಲ ಬೇಕಾ? ನಿನ್ನ ಹೀಗೆ ನೋಡ್ಕೋತೀನಿ, ಇಬ್ರು ಹೀಗೆ ಎಂಜಾಯ್ ಮಾಡೋಣ, ನಿನ್ ಲೈಫ್ ನ ನಾನು ಸೆಟಲ್ ಮಾಡ್ತೀನಿ, ನಿನ್ಗೇನ್ ಬೇಕೋ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಸಂಜಯ್ ಹೇಳಿದ್ದ. ಆದ್ರೆ ಮದುವೆ ಮಾತು ಮಾತ್ರ ಆಡ್ಬೇಡ ಅಂತ ಕಡ್ಡಿ ಮುರಿದಂತೆ ಸಂಜಯ್ ಮೀನಾ ಹತ್ರ ಹೇಳಿದ್ದ. ಇದಕ್ಕೆ ಮೀನಾ ಮದುವೆ ಬೇಡ ಅಂದ್ರೆ ಓಕೆ, ಆದ್ರೆ ನನಗೆ ಮಗು ಆದ್ರೆ ಏನ್ ಮಾಡ್ತೀಯಾ ಅಂತಿದ್ದಂತೆ ಸಂಜಯ್ ಯೋಚನೆಯಲ್ಲಿ ಮುಳುಗಿದ್ದ. ಮೀನಾ ಮದುವೆ ಮಕ್ಕಳು ಅಂದಾಗ್ಲೆಲ್ಲ ಸೀರೆನೋ ಒಡವೆನೋ ಕೊಡಿಸಿ ಅವಳ ಬಾಯನ್ನ ಮುಚ್ಚಿಸ್ತಿದ್ದ. ಕೆಲವೊಂದು ಸಲ ಇದಕ್ಕೆಲ್ಲ ಬಗ್ಗದಿದ್ದಾಗ ಹೊರಗೆ ಟ್ರಿಪ್ಗೆ ಕರ್ಕೊಂಡು ಹೋಗಿ ಅವಳನ್ನ ಹಿಂಡಿ ಹಿಪ್ಪೆ ಮಾಡಿ ಸಮಾಧಾನ ಮಾಡ್ತಿದ್ದ. ಹೀಗೆ ಇಬ್ರು ಮತ್ತೊಂದು ವರ್ಷ ತಳ್ಳಿದ್ರು. ಇಬ್ಬರ ನಡುವಿನ ಅಕ್ರಮ ಸಂಬಂಧ ಶುರುವಾಗಿ 2ನೇ ವರ್ಷದ ಸಂಭ್ರಮಾಚರಣೆಯಲ್ಲಿತ್ತು. ಆಗ್ಲೇ ಮೀನಾ ನೀನು ಮದುವೆ ಆಗ್ಲೇಬೇಕು ಅಂತ ಸಂಜಯ್ನ ಬಲವಂತ ಮಾಡೋಕೆ ಶುರು ಮಾಡಿದ್ಲು. ಅಲ್ಲಿಗಾಗ್ಲೇ ಮೀನಾಳಿಂದ ಬೇಸತ್ತು ಹೋಗಿದ್ದ ಸಂಜಯ್ ಹೇಗಾದ್ರೂ ಮಾಡಿ ಇವಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದ. ನನ್ನ ಲೈಫ್ ನಿಂದ ಇವಳನ್ನ ದೂರ ಮಾಡ್ಕೋಬೇಕು, ಇಲ್ಲದಿದ್ರೆ ನನ್ನ ಬಿಸ್ನೆಸ್ ಜೊತೆಗೆ ನನ್ನ ಲೈಫ್ ಕೂಡ ಹಾಳಾಗಬಹುದು ಅಂತ ಸಂಜಯ್ ಒಂದು ನಿರ್ಧಾರಕ್ಕೆ ಬಂದಿದ್ದ. ಅದು 2021 ಮಾರ್ಚ್ 23. ನಾವು ಟ್ರಿಪ್ಗೆ ಹೋಗೋಣ, ಒಂದಷ್ಟು ದಿನ ಎಂಜಾಯ್ ಮಾಡಿ ಬರೋಣ, ಲಗೇಜ್ ನ ಪ್ಯಾಕ್ ಮಾಡ್ಕೋ ಅಂತ ಸಂಜಯ್ ಮೀನಾಗೆ ಹೇಳಿದ್ದ. ಝಾನ್ಸಿಯಿಂದ ಮೀನಾನ ದೆಹಲಿಗೆ ಕರ್ಕೊಂಡು ಬಂದು ಇಲ್ಲಿಂದ ದುಬೈಗೆ ಹೋಗೋಣ ಅಂತ ಹೇಳಿದ್ದ. ದೆಹಲಿಯ ಒಂದು ಐಷಾರಾಮಿ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿ ಮೀನಾಳನ್ನ ಇರಿಸಿದ್ದ. ಅದೇ ಹೋಟೆಲ್ ನಲ್ಲಿ ರಾತ್ರಿ ತಂಗಿದ್ದ ಸಂಜಯ್ ಮೀನಾಳನ್ನ ಮನಸಾರೆ ತನಗೆ ತೃಪ್ತಿ ಆಗೋವರೆಗೂ ಸವೆದಿದ್ದ. ಮೀನಾ ಕೂಡ ಸಾಕು, ನನ್ನಿಂದ ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂದ್ರು ಬಿಡದೆ ಎತ್ತೆತ್ತಿ ಬಾರಿಸಿದ್ದ. ಹೀಗೆ ಮೀನಾ ಜೊತೆ ರಾತ್ರಿ ಕಳೆದ ಸಂಜಯ್ ಬೆಳಗ್ಗೆ ತನ್ನ ಫ್ರೆಂಡ್ಸ್ ಜಿತೇಂದ್ರ ಅನ್ನೋನಿಗೆ ಫೋನ್ ಮಾಡಿದ್ದ. ದೆಹಲಿಯಲ್ಲಿ ಒಂದು ದುಬಾರಿ ಪಾರ್ಸಲ್ ಇದೆ, ಇದನ್ನ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು, ಒಬ್ಬೊಬ್ಬರಿಗೆ 1 ಲಕ್ಷ ಕೊಡ್ತೀನಿ, ನಮ್ಮವರು ನರೇಂದ್ರ ಹಾಗೂ ಸರ್ವೇಶ್ನು ನಿನ್ ಜೊತೆ ಕರ್ಕೊಂಡು ಬಾ ಅಂತ ಹೇಳಿದ್ದ. ಸಂಜಯ್ ಫೋನ್ ಮಾಡಿದ ಮಾರನೇ ದಿನ ಅಂದ್ರೆ ಮಾರ್ಚ್ 25ರಂದು ಜಿತೇಂದ್ರ ಹಾಗೂ ಸರ್ವೇಶ್ ಇನ್ನೋವಾ ಕಾರಲ್ಲಿ ಸಂಜಯ್ ಇದ್ದ ಹೋಟೆಲ್ಗೆ ಬಂದಿದ್ರು. ಇತ್ತ ಸಂಜಯ್ ಮೀನಾಳನ್ನ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಬೇಡ ಬೇಡ ಅಂದ್ರು ಬಿಡದೆ ಕಂಠಪೂರ್ತಿ ಕುಡಿಸಿದ್ದ. ಸಂಜಯ್ ತನ್ನ ಫ್ರೆಂಡ್ ಜಿತೇಂದ್ರನಿಗೆ ಫೋನ್ ಮಾಡಿ ಕಾರು ತಗೊಂಡು ಬಾ ಅಂತ ಹೇಳಿದ್ದ. ಇತ್ತ ಜಿತೇಂದ್ರ ಸಂಜಯ್ ಮೀನಾಳನ್ನ ಕಾರಲ್ಲಿ ಕೂರಿಸಿಕೊಂಡು ದೆಹಲಿಯ ಯುಪಿ ಕೆರೆ ಕಡೆಗೆ ತಿರುಗಿಸಿದ್ರು. ಸ್ವಲ್ಪ ದೂರ ಹೋಗ್ತಿದ್ದಂತೆ ಮೀನಾ ಕಾರಲ್ಲೇ ವಾಂತಿ ಮಾಡ್ಕೊಂಡಿದ್ಲು. ಇದೇ ಸರಿಯಾದ ಟೈಮ್ ಅನ್ಕೊಂಡ ಜಿತೇಂದ್ರ ಸೋಡಾ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅವಳ ಕೈಗೆ ಸೋಡಾ ಕೊಟ್ಟಿದ್ದ. ಆದ್ರೆ ಅದರಲ್ಲಿ ವಿಷ ಹಾಕಿ ಮೀನಾಳ ಕೈಯಲ್ಲಿಟ್ಟಿದ್ದ. ಇದು ಗೊತ್ತಿಲ್ಲದ ಮೀನಾ ಸೋಡಾ ಬಾಟಲ್ ಮೇಲೆತ್ತಿದವಳು ಬಾಟಮ್ ಸಿಪ್ಗೆ ಕೆಳಗಿಳಿಸಿದ್ಲು. ವಿಷ ಬೆರೆಸಿದ್ದ ಸೋಡಾ ಕುಡಿದ ಮೀನಾ ಮತ್ತೆ ವಾಂತಿ ಮಾಡ್ಕೊಂಡು ಕಣ್ಣು ಮುಚ್ಚಿದ್ಲು. ಇತ್ತ ಸಂಜಯ್ ಕಾರನ್ನ ಯಮುನಾ ನದಿ ಬ್ರಿಡ್ಜ್ ಕಡೆಗೆ ತಿರುಗಿಸು ಅಂತ ಹೇಳಿದ್ದ. ಅಷ್ಟೊತ್ತಿಗಾಗ್ಲೇ ಮುಂಜಾನೆ 3 ಗಂಟೆ ಆಗಿತ್ತು. ಜಿತೇಂದ್ರ ಕಾರು ಡ್ರೈವ್ ಮಾಡ್ತಿದ್ದ. ಬೆಳಗ್ಗೆ 3:30 ಸುಮಾರು ಯಮುನಾ ನದಿಯ ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿದ ಪಾಪಿಗಳು ಸದ್ದು ಗದ್ದಲ ಇಲ್ಲದೆ ಮೀನಾಳ ಡೆಡ್ ಬಾಡಿನ ಬ್ರಿಡ್ಜ್ ಮೇಲಿಂದ ಯಮುನಾ ನದಿಗೆ ಎಸೆದಿದ್ರು. ಆ ಬಳಿಕ ಸಂಜಯ್ ಜಿತೇಂದ್ರನ ಕೈಗೆ ಮೀನಾಳ ಫೋನ್ ಕೊಟ್ಟು ದುಬೈನಲ್ಲಿ ಎಂಜಾಯ್ ಮಾಡ್ತಿರುವಂತೆ ವಾಟ್ಸ್ಆಪ್ ಸ್ಟೇಟಸ್ ಗಳನ್ನ ಹಾಕಿಸಿದ್ದ. ಮೀನಾಳ ಫೋಟೋಗಳನ್ನ ಮಾರ್ಫಿಂಗ್ ಮಾಡಿಸಿ ಬ್ಯಾಕ್ ಗ್ರೌಂಡ್ ಅಲ್ಲಿ ದುಬೈನಲ್ಲಿ ಬರುವ ಸೆಟ್ ಮಾಡಿಸಿ ಮೀನಾಳ ಅಪ್ಪ ಅಮ್ಮನಿಗೂ ಫೋಟೋಗಳನ್ನ ಕಳಿಸಿದ್ದ. ಹೀಗೆ 1 ತಿಂಗಳು ಕಳೆದಿತ್ತು. ಆದ್ರೆ ಮಗಳು ಮಾತ್ರ ಮನೆಗೆ ಬಂದಿರ್ಲಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿರ್ಲಿಲ್ಲ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಿಟ್ರೆ ಮಾತುಕತೆ ಇರ್ಲಿಲ್ಲ. ಇದರಿಂದ ಮೀನಾ ಪೋಷಕರು ಆತಂಕಗೊಂಡಿದ್ರು. ಮೀನಾಗೆ ಸಂಜಯ್ ಜೊತೆ ಅಫೇರ್ ಇದೆ ಅನ್ನೋದು ಮೀನಾ ಪೋಷಕರಿಗೂ ಗೊತ್ತಿತ್ತು. ಆದ್ರೆ ಸಂಜಯ್ ಅವರಿಗೂ ಹಣ ಕೊಡ್ತಿದ್ದ ಕಾರಣ ಮಗಳು ಹೇಗಾದ್ರೂ ಕಾಲೆತ್ಕೊಂಡು ಕಾಲ ಕಳೀಲಿ ಅಂತ ಇವಳನ್ನ ಬೀಡಾಡಿ ದನದ ಹಾಗೆ ಬಿಟ್ಬಿಟ್ಟಿದ್ರು. ಆದ್ರೆ ಈಗ ಮಗಳ ಸುಳಿವಿಲ್ಲದೆ ಕಂಗೆಟ್ಟ ಮೀನಾ ತಾಯಿ ಶ್ಯಾಮಲಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು. ಸಂಜಯ್ ಝಾನ್ಸಿಯಲ್ಲಿ ಬಿಲ್ಡರ್ ಆಗಿದ್ದ ಕಾರಣ ಮೀನಾ ಮಿಸ್ಸಿಂಗ್ ಕೇಸ್ ಹೈಫೈ ಕೇಸ್ ಆಗಿ ಬದಲಾಗಿತ್ತು. ಆಗ ಪೊಲೀಸರು ಸಂಜಯ್ ಮನೆ ಬಾಗಿಲು ತಟ್ಟಿದ್ರೆ ದುಬೈಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಇತ್ತ ದೆಹಲಿ ಪೊಲೀಸರು ಏರ್ಪೋರ್ಟ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಮೀನಾ ಆಗ್ಲಿ ಸಂಜಯ್ ಆಗ್ಲಿ ದುಬೈಗೆ ಹೋಗೋಕೆ ವೀಸಾನೇ ತಗೊಂಡಿಲ್ಲ ಅಂತ ಹೇಳಿದ್ರು. ಹೀಗೆ ಏರ್ಪೋರ್ಟ್ ಅಧಿಕಾರಿಗಳು ಹೇಳ್ತಿದ್ದಂತೆ ಪೊಲೀಸರಿಗೆ ಮೀನಾ ಕೊಲೆ ಆಗಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಸಂಜಯ್ ಮೀನಾ ಫೋನ್ ಅನ್ನ ಎಸೆದಿದ್ದ. ಇತ್ತ ಮೀನಾ ಫೋನ್ ಟವರ್ ಲೊಕೇಶನ್ ಟ್ರೇಸ್ ಮಾಡಿದ್ರು ಪೊಲೀಸರು. ಆಗ ಸಂಜಯ್ ಕಾರು ಡ್ರೈವರ್ ಯೋಗೇಶ್ ಫೋನ್ ಕೂಡ ಮೀನಾ ಮಿಸ್ ಆದ ಲೊಕೇಶನ್ ತೋರಿಸ್ತಿತ್ತು. ಯೋಗೇಶ್ ಫೋನ್ ಟ್ರೇಸ್ ಮಾಡಿದ ಪೊಲೀಸರು ಯೋಗೇಶ್ ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಿದ್ದಂತೆ ಯೋಗೇಶ್ ಮೀನಾ ಹತ್ಯೆಯ ಬಗ್ಗೆ ಸತ್ಯವನ್ನ ಬಾಯ್ಬಿಟ್ಟಿದ್ದ. ಕೊನೆಗೆ ಪೊಲೀಸರು ಸಂಜಯ್, ಯೋಗೇಶ್, ಜಿತೇಂದ್ರ ಹಾಗೂ ಸರ್ವೇಶ್ ನ ಮೀನಾ ಕೊಲೆ ಕೇಸಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಕೊನೆಗೆ ಕಾಮದ ಜೊತೆಗೆ ಹಣದ ಆಸೆಗೆ ಬಿದ್ದು ಗಂಡನ ಮನೆಯಿಂದ ಹೊರಬಂದ ಮೀನಾ ಮೃತದೇಹವು ಸಿಗ್ಲಿಲ್ಲ. ಈ ಕಥೆಯಲ್ಲಿ ಹಣದ ಆಸೆಗೆ ಬಿದ್ದ ಮೀನಾ ಪ್ರಾಣ ಕಳ್ಕೊಂಡ್ರೆ ಮತ್ತೊಬ್ಬನ ಹೆಂಡತಿಯ ದೇಹದ ಆಸೆಗೆ ಬಿದ್ದ ಸಂಜಯ್ ಜೈಲಿನಲ್ಲಿ ಇವತ್ತಿಗೂ ಕಂಬಿ ಎಣಿಸ್ತಾ ಇದ್ದಾನೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.